ಅನ್ನೋದಕ್ಕೆ ಇವರಿಬ್ಬರದು ಮತ್ತೆ ಅಲ್ಲಿಂದನೇ ಶುರುವಾಗಿದ್ದು ಇವರಿಬ್ಬರ ನಡುವಿನ ಸಂಘರ್ಷ. ಅವತ್ತು ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ಬಿಟ್ರು ಹೈಕಮಾಂಡ್ ಕರೆದ್ಮೇಲೆ. ಇವರು ಹೈಕಮಾಂಡ್ ಕರೆದ್ರು ಹೋಗ್ಲಿಲ್ಲ, ಬೆಂಗಳೂರಲ್ಲೇ ಕೂತಿದ್ರು ಸದಾಶಿವನಗರ ತಮ್ಮ ಮನೆಯಲ್ಲಿ. ಏನ್ ಹೇಳ್ತಿದ್ರು? ಇಲ್ಲ, ಪ್ರಯತ್ನವಿದ್ದಲ್ಲಿ ಪ್ರತಿಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತಂದ್ಬಿಟ್ಟು ಫಿಲಾಸಫಿ ಹೇಳ್ತಾ ಇಲ್ಲೇ ಕೂತಿದ್ರು. ಕೊನೆಗೂ ಹಾಗೂ ಹೀಗೂ ಮನವೊಲಿಸ್ಬಿಟ್ಟು ದಿಲ್ಲಿಗೆ ಕರೆಸ್ಕೊಂಡ್ಬಿಟ್ಟು, ಇಲ್ಲ ಅವ್ರಿಗೆ ಮೊದಲ ಅವಕಾಶ ಕೊಡಿ, ಅವ್ರ ಹಿರಿಯರು, ಹಿಂದುಳಿದ ವರ್ಗದ ಪ್ರಶ್ನಾತೀತ ನಾಯಕರು ಅಂತೆಲ್ಲ ಹೇಳ್ಬಿಟ್ಟು ಅವ್ರನ್ನ ಒಪ್ಪಿಸ್ಬಿಟ್ಟು ಕಳಿಸ್ಕೊಟ್ರು. ಆಮೇಲೆ ಒಪ್ಕೊಂಡ್ರು. ಅವತ್ತಾಗಿರೋ ಆ 5-6 ಜನರ ನಡುವೆ ಆಗಿರೋ ಒಳ ಒಪ್ಪಂದ ಅದು ಈ ಸರ್ಕಾರ ಹುಟ್ಟಿದ ಕ್ಷಣದಿಂದ ಅದೊಂಥರ ಬಾಲಗ್ರಹ ದೋಷ ತರ ಕಾಡ್ತಾ ಬಂದ್ಬಿಡ್ತು. ಪ್ರತಿನಿತ್ಯ ನೋಡಿ, ಸುಭದ್ರ ಬಹುಮತದ ಅಭದ್ರ ಸರ್ಕಾರವನ್ನ ನೋಡ್ತಾ ಇದ್ದೇವೆ. ನಿಜ. ಈ 5 ಗ್ಯಾರಂಟಿಗಳ ಸಮುದಾಯಗಳ ವಿಚಾರದಲ್ಲೂ ಸರ್, ಇವತ್ತು ನೆನ್ನೆನು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಈ ಒಕ್ಕಲಿಗ ಸ್ವಾಮೀಜಿ ಅವ್ರು ನಿಮ್ ಪರವಾಗಿ ಮಾತನಾಡಿದ್ದಾರೆ ಅಂತಂದ್ರೆ ನಾನು ಒಂದು ಸಮುದಾಯದ ನಾಯಕ ಅಂತ ಹೇಳಿ ಕನ್ಫೈನ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅನ್ನೋ ಅರ್ಥದಲ್ಲೇ ಮಾತನಾಡಿದ್ರು. ಇದು ಕೂಡ ಒಂದು ಸ್ಮಾರ್ಟ್ ಮೂವೇ ಬಹುಶಃ ಅಂತ ಹೇಳಿ. ಹಾಗಲ್ಲ, ಎಲ್ಲಾ ಸಂದರ್ಭದಲ್ಲಿ ನಾ ಹೇಳ್ತೇನಲ್ಲ, 2013ರಲ್ಲಾಗ್ಲಿ 1999ರಾಗ್ಲಿ ಒಕ್ಕಲಿಗರ ಅವತ್ತು ಕೃಷ್ಣ ಅವರ ಆಗೋ ಸಾಧ್ಯತೆ ಇದ್ದಾಗೂ ಅವ್ರೇನು ಮಧ್ಯಪ್ರವೇಶ ಮಾಡಿರಲಿಲ್ಲ. 2019ರಲ್ಲಿ 2013 ಮತ್ತು 2018ರಲ್ಲಿ ಕೂಡ ಅವ್ರು ಮಧ್ಯಪ್ರವೇಶ ಮಾಡಿರಲಿಲ್ಲ. ಆದ್ರೆ ಯಾವಾಗ ಒಕ್ಕಲಿಗ ಸಮುದಾಯ ಸ್ವಲ್ಪ ಪ್ರತಿಭಟನೆ ಮಾಡ್ತು ಅಂತಂದ್ರೆ ಕುಮಾರಸ್ವಾಮಿ ಸರ್ಕಾರಕ್ಕೆ ಕಂಟಕ ಬಂದಾಗ, ಕುಮಾರಸ್ವಾಮಿ ಅವರು ಅಧಿಕಾರ ಕಳ್ಕೊಂಡಾರೆ ಅಂದಾಗ ಕೆಲವು ಒಕ್ಕಲಿಗ ಸ್ವಾಮೀಜಿ, ಇವರಲ್ಲ ನಿರ್ಮಲಾನಂದ ಸ್ವಾಮೀಜಿ ಅವರಲ್ಲ, ಬೇರೆಯವರು ಸ್ವಲ್ಪ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅಷ್ಟೇ. ಆದ್ರೆ ಯಾವಾಗ ಒಂದು ಸಮುದಾಯದ ಧರ್ಮಗುರುಗಳು ಮಧ್ಯಪ್ರವೇಶ ಮಾಡ್ತಾರಂತಂದ್ರೆ, ಒಬ್ಬ ಸಮರ್ಥ ನಾಯಕ, ಆತನಿಗೆ ಈಗ ಸಂದರ್ಭ ಸೂಕ್ತವಾಗಿದೆ, ಮತ್ತೊಮ್ಮೆ ಇಂಥ ಅವಕಾಶ ಮತ್ತೊಬ್ಬನಿಗೆ ಸಿಗಲಾರದು. ಆಮೇಲೆ ಇಲ್ಲೂ ನೋಡಿ, ಈಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದಕ್ಕೆ ಎಂಥ ಮುಖ್ಯಮಂತ್ರಿ ಇರಬೇಕು, ಆತನಿಗೆ ಅರ್ಹತೆ ಯಾವ ತರ ಇರಬೇಕು, ಯೋಗ್ಯತೆ ಯಾವ ತರ ಇರಬೇಕು, ಅವರ ಸೇವಾ ಹಿನ್ನೆಲೆ ಮತ್ತು ಹೋರಾಟದ ಹಿನ್ನೆಲೆ ಯಾವ ತರ ಇದೆ ಅಂತ ಯಾವ ಮಾನದಂಡಗಳ ಚರ್ಚೆ ಆಗ್ತಾನೆ ಇಲ್ಲ. ಇಲ್ಲಿ ಮೆರಿಟ್ ಕೋಟಾ, ಮೆರಿಟ್ ಕ್ರೈಟೀರಿಯಾನೇ ಯಾರು ಚರ್ಚೆ ಮಾಡ್ತಾ ಇಲ್ಲ. ಬರೀ ಅವ್ರಾಗಬೇಕು, ಇವ್ರಾಗಬೇಕು, ಆ ಜಾತಿಯವರಾಗಬೇಕು, ಈ ಜಾತಿಯವರಾಗಬೇಕು ಅಂತ ಇಷ್ಟೇ ಮಾತಾಡ್ತಾ ಇರೋ ಹೊರತು ಸಿದ್ದರಾಮಯ್ಯನವರು ಯಾಕೆ ಮುಂದುವರಿಬಾರದು ಅಥವಾ ಡಿ ಕೆ ಶಿವಕುಮಾರ್ ಯಾಕೆ ಆಗಬೇಕು ಅಂತ ಯಾರು ನಿರ್ದಿಷ್ಟವಾದ ಕಾರಣಗಳನ್ನು ಕೊಡ್ತಾನೆ ಇಲ್ಲ. ಕಾಂಗ್ರೆಸ್ ಶಾಸಕರು, ಮಂತ್ರಿಗಳೆಲ್ಲರೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ವ್ಯಕ್ತಿಗತವಾದ ಕರಿಯರು, ಅಯ್ಯೋ ನನ್ನ ಮಂತ್ರಿಗಿರಿ ಹೊರಟೋಗ್ಬಿಡುತ್ತಾ ಸಿದ್ದರಾಮಯ್ಯವರು ಕೆಳಗಿಳಿದು ಬಿಟ್ರೆ, ಅಥವಾ ಹೊಸವರು ಬಂದಾಗ ನನ್ನನ್ನು ಸಚಿವ ಸಂಪುಟದಲ್ಲಿ ಮುಂದುವರಿಸ್ತಾರೋ ಇಲ್ವೋ, ಅಥವಾ ನನ್ನನ್ನು ಮಂತ್ರಿ ಮಾಡ್ತಾರೋ ಇಲ್ವೋ, ಇವೇ ಲೆಕ್ಕಾಚಾರದಿಂದಾಗಿ ಯಾರೊಬ್ರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಕರ್ನಾಟಕಕ್ಕೆ ಇವತ್ತಿನ ಸಂದರ್ಭದಲ್ಲಿ 21ನೇ ಶತಮಾನದ 2025 ವರ್ಷದಲ್ಲಿ ಇಂಥವರೇ ಮುಖ್ಯಮಂತ್ರಿ ಬೇಕು. ಸಿದ್ದರಾಮಯ್ಯನವರ ಒಟ್ಟಾರೆ ರಾಜಕೀಯ ಬದುಕು ಮತ್ತು ಆಡಳಿತ ಶೈಲಿಯಲ್ಲಿ ಒಂದು ಸ್ಥಗಿತತೆ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಸ್ಲೋ ಮೋಷನ್ ಆಗಿದೆ ಸಿದ್ದರಾಮಯ್ಯನವರ ಒಟ್ಟಾರೆ ವ್ಯಕ್ತಿತ್ವ, ಅವರ ಆಡಳಿತಾತ್ಮಕ ನಿಯಂತ್ರಣ ಮತ್ತು ಇತರ ರಾಜಕೀಯ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್, ರಾಜಕೀಯ ನಿರ್ವಹಣೆ, ರಾಜಕೀಯ ವ್ಯವಹಾರಗಳ ನಿರ್ವಹಣೆಯಲ್ಲಿ ಮೊದಲಿನ ಚೈತನ್ಯ ಕಾಣಿಸ್ತಾ ಇಲ್ಲ ಅಂತ ಯಾರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಡಿ ಕೆ ಶಿವಕುಮಾರ್ ಒಂದು ಹೊಸ ತಲೆಮಾರಿನ ಪ್ರತಿನಿಧಿ, ಅಂದ್ರೆ ಮಧ್ಯಮ ತಲೆಮಾರಿನ ಪ್ರತಿನಿಧಿ. ಅವ್ರಿಗೂ ಸಾಕಷ್ಟು ವಯಸ್ಸಾಗ್ಬಿಟ್ಟಿದೆ, 65 ಆಸ್ಪಾಸಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಆದ್ರೆ ಅವರಲ್ಲಿ ಒಂದು ಹೊಸ ಕಾರ್ಯಶೈಲಿ ಇದೆ. ಕರ್ನಾಟಕ ಜನ ಕೇವಲ ವ್ಯಕ್ತಿಗಳ ಬದಲಾವಣೆ, ಸರ್ಕಾರಗಳ ಬದಲಾವಣೆ ಅಷ್ಟೇ ಅಲ್ಲ, ಒಂದು ಗುಣಾತ್ಮಕವಾದ ಬದಲಾವಣೆಯನ್ನು ಬಯಸ್ತಾ ಇದ್ರು. ಒಂದು ಕ್ವಾಲಿಟೇಟಿವ್ ಚೇಂಜ್ ಇನ್ ಪಾಲಿಟಿಕ್ಸ್ ಅಂಡ್ ಪಬ್ಲಿಕ್ ಅಫೇರ್ಸ್ ಆಫ್ ಕರ್ನಾಟಕ. ಕರ್ನಾಟಕದ ಸಾರ್ವಜನಿಕ ಬದುಕು ಮತ್ತು ರಾಜಕಾರಣದಲ್ಲಿ ಒಂದು ಹೊಸ ಶೈಲಿ, ಗುಣಾತ್ಮಕವಾದ ಬದಲಾವಣೆಯನ್ನು ಬಯಸ್ತಿದ್ದಾರೆ. ಅಂತ ಬದಲಾವಣೆ ಇವರು ತರಬಲ್ಲರು ಅನ್ನೋ ನಿರೀಕ್ಷೆಯನ್ನ ಇತ್ತೀಚೆಗೆ ಅವರು ಮೂಡಿಸ್ತಾ ಬಂದರು. ಅವರ ಕಾರ್ಯವೈಖರಿ ನಾವು ಗಮನಿಸ್ತಾ ಇದ್ದೀವಿ. ಅವರು ಪಕ್ಷ ಕಟ್ಟೋ ರೀತಿಯಲ್ಲಾಗಲಿ, ಪಕ್ಷದ ಅಧ್ಯಕ್ಷತೆ ಮತ್ತು ಉಪಮುಖ್ಯಮಂತ್ರಿಗಿರಿ, ಅದರಲ್ಲೂ 2 ದೊಡ್ಡ ಇಲಾಖೆಗಳನ್ನು ಅವರು ನಿರ್ವಹಿಸ್ತಾ ಇರೋ ಶೈಲಿಯಲ್ಲಾಗಲಿ ಸ್ವಲ್ಪ ಬದಲಾವಣೆ ಕಂಡಿದೆ. ಅವರ ಮಾತುಗಾರಿಕೆಯಲ್ಲಿ ಕೂಡ ಆ ಮೊದಲಿನ ದರ್ಪ, ಆ ದೌಲತ್ ಏನಿದೆ ಅದು ಹೊರಟೋಗ್ಬಿಟ್ಟಿದೆ. ಒಂದು ವಿನಮ್ರತೆ, ಪ್ರಜ್ಞಾಪೂರ್ವಕವಾಗಿ ರೂಢಿಸಿಕೊಂಡಿರುವ ವಿನಮ್ರತೆ ಅಂತ ಎದ್ದು ಕಾಣ್ತಾ ಇದೆ. ಆಮೇಲೆ ದೇವರು, ಸ್ವಾಮೀಜಿಗಳ ಅವರ ಕೃಪಾ ಕಟಾಕ್ಷವನ್ನ ನಿರಂತರವಾಗಿ ಅವರು ಬಯಸ್ತಾ ಬಂದಿದ್ದಾರೆ. ಅವ್ರಿಗೆ ಹೇಳಿ ಕೇಳಿ ಅವರ ಅಜ್ಜಯ್ಯ, ನೊಣವಿನಕೆರೆ ಅಜ್ಜಯ್ಯನವರ ಶಿಷ್ಯರು, ಅದಾದ ನಂತರ ದೇಶದಲ್ಲಿರೋ ಎಲ್ಲಾ ದೇವಾಲಯಗಳು ಅವರು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಪ್ರಾಮಾಣಿಕವಾಗಿ ಅವರು ದೇವರಲ್ಲಿ ದೈವ ಭಕ್ತಿ ಇದೆ. ಆದ್ರೆ ಇಲ್ಲಿ ಒಂದು ವಿಶೇಷತೆ ಏನಂದ್ರೆ, ಸಿದ್ದರಾಮಯ್ಯನವರು ಇವರಲ್ಲಿ ಬದಲಾವಣೆ ತರೋದ್ರ ಬದಲು ಇವರಂತೆ ಸಿದ್ದರಾಮಯ್ಯನವರು ಬದಲಾಗ್ಬಿಟ್ರು. ಅವ್ರು ಮೊದಲು ವಿಚಾರವಾದಿ ಆಗಿದ್ರು, ಸಮಾಜವಾದಿ ಆಗಿದ್ರು. ಬರ್ತಾ ಬರ್ತಾ ಇವ್ರು ದೇವರ ದರ್ಶನ, ದೇವಾಲಯಗಳು ಸುತ್ತೊಡಿತಾ ಇದ್ದದ್ದು ನೋಡ್ಬಿಟ್ಟು ಸಿದ್ದರಾಮಯ್ಯನವರು ಕೂಡ ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಮಂಗಳಾರತಿ ಸ್ವೀಕರಿಸೋದು, ಕಣೆ ಕುಂಕುಮ ಹಚ್ಚಿಸ್ಕೊಳ್ಳೋದು, ಗಂಧ ಹಚ್ಚಿಸ್ಕೊಳ್ಳೋದು ಅದೆಲ್ಲ ಶುರು ಮಾಡ್ಬಿಟ್ರು ಸಿದ್ದರಾಮಯ್ಯನವರಲ್ಲಿ ಸ್ವಲ್ಪ ದೈವ ಭಕ್ತಿ ತರಲಿಕ್ಕೆ ಕಾರಣರಾಗಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್. ಅದು ಮೇಲ್ನೋಟಕ್ಕೆ. ಆದ್ರೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಸರ್, ಮತ್ತೆ ಮಾತನಾಡೋಣ. ಈಗ ಕಾಂಗ್ರೆಸ್ನಲ್ಲಿ ಇತರರ ಪರಿಸ್ಥಿತಿ ಏನಾಗಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನೋದನ್ನ ಕೂಡ ನಾವು ನೋಡೋದಾದ್ರೆ, ಇವತ್ತು ಬೆಳಗ್ಗಿನಿಂದಲೂ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ರೀತಿಯ ಹೇಳಿಕೆ. ಬಟ್ ಕಡೆದಾಗ ಅವ್ರ ಬಾಯಿಂದ ಬರ್ತಿರೋದು ಒಂದೇ ಮಾತು, ಹೈಕಮಾಂಡ್ ನಿರ್ಧಾರ.
ಈ ಹೈಕಮಾಂಡ್ ನಿರ್ಧಾರ ಅಂತ ಹೇಳಲಿಕ್ಕೆ ಮುಂಚೆ ಅವ್ರಿಗೇನ್ ಬೇಕಾದನ್ನಂತೂ ಹೇಳೋದನ್ನ ಮರಿತಾ ಇಲ್ಲ. ಯಾರೆಲ್ಲ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅವ್ರು ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಕಡೆಗೆ ಹೈಕಮಾಂಡ್ ಕಡೆ ಬೊಟ್ಟು ತೋರಿಸೋದು. ಡಿಕೆ ಶಿವಕುಮಾರ್ ಪರವಾಗಿದ್ದವರು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರಿಸಲೇಬೇಕು ಅಂತ ಹೇಳ್ತಿದ್ದಾರೆ. ಕಡೆಗೆ ಮತ್ತೊಂದ್ಸತಿ ಹೈಕಮಾಂಡ್ ಕಡೆ ಬೊಟ್ಟು ಮಾಡೋದು. ಫಾಲಿಂಗ್ ಅಪಾರ್ಟ್ ಅನ್ನೋ ಪರಿಸ್ಥಿತಿಯಲ್ಲಿ ಇದೆಯಾ ಕಾಂಗ್ರೆಸ್, ಅಥವಾ ಈ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಸಹಜವಾಗಿ ಉಂಟಾಗುವ ಟರ್ಬುಲೆನ್ಸ್ ಅಷ್ಟೇನಾ ಇದು? ಒಂದು ಬಾರಿ ಹೈಕಮಾಂಡ್ ಮೀಟಿಂಗ್ ಆಗಿ ಹೈಕಮಾಂಡ್ ಕಡೆಯಿಂದ ಇದಮಿತ್ತಮ್ ಅನ್ನೋ ಸಂದೇಶ ಬಂದ ನಂತರದಲ್ಲಿ ಎಲ್ಲವೂ ಸರಿ ಹೋಗುತ್ತಾ? ಈ ಕುತೂಹಲ ಅಂತೂ ಮನೆ ಮಾಡಿದೆ. ಇವತ್ತಿನ ಕೆಲ ಆಯ್ದ ಪ್ರಮುಖ ಹೇಳಿಕೆಗಳನ್ನ ಬಹುಶಃ ಗಮನಿಸಬಹುದು. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಈ ಪವರ್ ಪಾಲಿಟಿಕ್ಸ್ ಸಂದರ್ಭದಲ್ಲಿ ಅಂತ ಹೇಳಿ. ಹೈಕಮಾಂಡ್ ಅವರು ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವರು ಏನ್ ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅನ್ಸೋದು ಖಂಡಿತ ಸಿದ್ದರಾಮಯ್ಯ 5 ವರ್ಷ ಅವ್ರು ಮಾಡ್ತಾರೆ. ಅವ್ರು ಐಸಿಸಿ ಪ್ರೆಸಿಡೆಂಟ್ ಅಲ್ಲ. ಅವ್ರು ಹೇಳಿದ ಮೇಲೆ ಮತ್ತೆ ಅದ್ರ ವಿಚಾರ ನಾನೇನು ಮಾತಾಡ್ಲಿಕ್ಕಿದೆ? ಅವ್ರು ಹೇಳಿದ ಮೇಲೆ ಮುಗಿಯಿತು. ಇದು ಐಸಿಸಿ ಪ್ರೆಸಿಡೆಂಟ್ ನೋಡಿ, ಅದು ಏನೇ ಇದ್ರು ನಾನು ನನ್ನೇನು ಕ್ಲಾರಿಫೈ ಮಾಡಿದ್ದೀನಿ. ನಾನು 5 ಜನರ ಒಳಗಡೆ ನಾನು ಇರಲಿಲ್ಲ. ನಾನು ಇದ್ದಿದ್ದ ನಿಮಗೆ ಹೇಳ್ತಾ ಇದ್ದೆ, ನಾನು ಇರಲಿಲ್ಲ ಅದರಲ್ಲಿ. ಅದು ಅವ್ರು 4 ಗೋಡೆಗಳಿಗೆ ಆಗಿದೆ, ಅವ್ರಿಗೆ ಗೊತ್ತಿದೆ, 5 ಜನರಿಗೆ ಗೊತ್ತಿದೆ. ಡೆಲ್ಲಿಗೆ ಹೋಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ ನಾವೇನ್ ಹೇಳೋದು? ನಿಮ್ಮ ಆಗ್ರಹಕ್ಕೆಲ್ಲ ಒಂದು ನಾವು ಆಗ್ರಹ ಏನಿಲ್ಲ. ನೀನ್ ಯಾಕೆ ಆಗ್ರಹ ಅಂತ ನೀವ್ ಹೇಳೋದಕ್ಕೆ ಇದು ಇಲ್ಲಿ ಗಂಟ ಮುಂದುವರಿಯುತ್ತೆ ಅಂತ ಹೈಕಮಾಂಡ್ ಸಮರ್ಥವಾಗಿದೆ, ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದೆ. ಆಗ್ರಹ ಅಲ್ಲ ಅದು. ಹಿರಿಯರು ಆ ರೀತಿ ಹೇಳಿದಾರಂತಂದ್ರೆ ಮಾತನಾಡ್ತಾರೆ ಅಂತ ಅರ್ಥ ಅಷ್ಟೇ. ಕರೆದು ಮಾತನಾಡ್ತಾರೆ ಅಂತ ಅನ್ಕೊಂಡು ಮೇಡಮ್, ಈ ಗೊಂದಲಗಳಿಗೆಲ್ಲ ಯಾವಾಗ ತೆರೆ ಬೀಳ್ತಿದೆ ಮೇಡಮ್? ಹೇಳಲಿಕ್ಕೆ ನಾನು ಯಾರು, ಬಟ್ ಅಧ್ಯಕ್ಷರು ತಮ್ಗೆ ಹೇಳಿದಾರಂತೆ ತಾವೇ ಹೇಳ್ತಾ ಇದ್ದೀರಾ. ಸೊ ಆದಷ್ಟು ಶೀಘ್ರದಲ್ಲಿ ಇದಕ್ಕೆಲ್ಲ ಒಂಥರ ಬೀಳುತ್ತೆ. ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡವಾ ಮೇಡಮ್? ಏನು ನನಗೆ ಅದ್ರ ಬಗ್ಗೆ ನೀವು ಕೇಳಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದನ್ನ ಅವರು ಕೇಳ್ತಾರೆ, ಇವರು ಕೇಳ್ತಾರೆ, ನಾವು ಕೇಳ್ತೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ಅದನ್ನ ನಾವೆಲ್ಲ ಒಪ್ಕೊಳ್ತೀವಿ. ನಾವಂತೂ ನಿಷ್ಠಾವಂತ ಮೊದಲಿಂದಲೂ ಕಾಂಗ್ರೆಸ್ ಪರವಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೇವೆ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಅದು ನಮ್ದಲ್ಲ ಕಾರ್ಯ. ಇನ್ ಬಿಟ್ವೀನ್ ನಾಯಕರುಗಳು ನಡೀತಾ ಇರ್ತಕ್ಕಂಥದ್ದು. ಕಾರ್ಯಕರ್ತರಾಗಿ ಏನ್ ತೀರ್ಮಾನ ಆಗುತ್ತೆ ಅದಕ್ಕೆ ಬದ್ಧವಾಗಿರ್ತೇವೆ. ಈಗ ಸಿಎಂ ಡಿಸಿಎಂ ಬರಲಿದ್ದಾರೆ ಸರ್, ನೀವು ಏನಾದ್ರು ಡೆಲ್ಲಿಗೆ ಹೋಗ್ತೀರಾ ಸರ್? ನನ್ನ ಕಾರ್ಯನಲ್ಲ ನನ್ನ ಕರೆದ ಅಲ್ಲ, ಕೆಲವು ನಾಯಕರು ಸ್ವಪ್ರೇರಿತರಾಗಿ ಹೋಗಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಆ ರೀತಿ ನಾನು ನೋಡಿ, ಅವ್ರು ಇನ್ನೊಂದು ಕೊಟ್ಟಿದ್ದಾರೆ. 6 ಮಂದಿ ನಮಗೆ ಗೊತ್ತಿದೆ, 7ನೇದವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ. ನನಗೆ ಹಂಗ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ಕೆ 6 ಜನದಲ್ಲಿ ನೀವು ಒಬ್ರು ಆಗಿರ್ಬೋದಲ್ಲ ಸರ್? ನಾನು ಇಲ್ಲಲ್ಲ. ಹಂಗಂದ್ರೆ ಪರಮೇಶ್ವರ ಜಾರಕಿಹೊಳಿ ಅವರು ಅದು ಯಾರು 6 ಜನ ಇದ್ದಾರೆ ಅವ್ರಿಗೆ ಗೊತ್ತು. ಮತ್ತು ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ನಮ್ದು ಪಕ್ಷ ಬಹಳ ಅವಶ್ಯ, ವ್ಯಕ್ತಿ ಅಲ್ಲ. ಪಕ್ಷ ಉಳಿದ್ರೇ ವ್ಯಕ್ತಿ ಉಳಿತಾನೆ. ಆದ್ರೆ ಪಕ್ಷದ ಜೊತೆ ವ್ಯಕ್ತಿಗೂ ಸಾಮರ್ಥ್ಯ ಇರ್ತದೆ. ನಾನು ಅದನ್ನ ಅಲ್ಗಳಿದಿಲ್ಲ. ಎಲ್ಲ ಅಂತ ನಾಯಕರು ಒಮ್ಮನಸ್ಸಿನಿಂದ ಇಂಥ ರಾಜಕೀಯ ನಿರ್ಣಯಗಳನ್ನ ಕೈಗೊಳ್ಳಬೇಕು. ಅದನ್ನ ಪ್ರಯತ್ನ ನಮ್ಮ ಹೈಕಮಾಂಡ್ ಮಾಡ್ತಾ ಇದೆ. ಅದು 2 ದಿವಸದಲ್ಲಿ ಸಾರ್ಟ್ ಔಟ್ ಆಗ್ತದೆ ಅನ್ನುವಂತ ಆಸೆ ನನಗೆ. ಎಲ್ಲರೂ ದುಡಿದಿದ್ದಾರೆ, ಅವರು ದುಡಿದಿದ್ದಾರೆ, ಅವ್ರಿಗೂ